ಹಾಯ್ ಹಲೋ ವೆಲ್ಕಮ್ ಟು ಕಿಟ್ಟೀಸ್ ವ್ಯೂ ಯೂಟ್ಯೂಬ್ ಚಾನಲ್. ಹೊಸ ವೀಡಿಯೋಗೆ ಎಲ್ಲರಿಗೂ ವೆಲ್ಕಮ್. ಕಂಪ್ಲೇಂಟ್ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ವಿಡಿಯೋ ಚೆನ್ನಾಗಿರುತ್ತೆ, ನೋಡ್ಕೊಬನ್ನಿ, ಎಂಜಾಯ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಔಟ್ಫಿಟ್ ಹಿಂಗಿದೆ, ಫಾರ್ಮಲ್ಸ್ ಹಾಕ್ಕೊಂಡ್ರೆ ಸಖತ್ ಪಾಸಿಟಿವ್ ವೈಬ್. ನಾನು ಕನ್ನಡಿಗ, ಕನ್ನಡದ ಕಾವಲಿ. ವೆಲ್ಕಮ್ ಟು ಮೈ ಮಾವಾಸ್ ಗೃಹ ಪ್ರವೇಶ. ನೋಡಿರಲ್ಲ ಅಪ್ಲೋಡ್ ಯೂಟ್ಯೂಬ್. ಹಾಯ್ ಹಾಯ್ ಹಾಯ್. ಇಷ್ಟೊಂದು ಮನೆ ಒಂದು ರೌಂಡ್ ನೋಡ್ಕೊಂಡು ಶಿವಣ್ಣ 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 ಬನ್ನಿ, ಒಂದು 10 ರೂಪಾಯಿ ಕೆಲಸ ಬಿಟ್ಬಿಡ್ತೀನಿ. ಆ ಚೇರ್ ಹಾಕಿ ಅವ್ರಿಗೆ ಅಕ್ಕ 5 ನಿಮಿಷ ಬಿಟ್ಬಿಡ್ತೀನಿ, ಆಮೇಲೆ 5 ನಿಮಿಷ ಚೇರ್ ಹಾಕ್ತೀನಿ. ಶಿವಣ್ಣ ಅಂತಾರೆ, ಶಿವಣ್ಣ ಇದೆ ನಮ್ಮ ಮಾವನ ಮನೆ ಹೊಸಾದ. ಮುಂಚೆ ಇದು ಹಳೇದಿತ್ತು, ರಿನೋವೇಷನ್ ಮಾಡಿಸ್ತಾ ನಮ್ಮ ಮಾವ. ಸಖತ್ತಾಗೈತೆ. ಅವಾಗ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದೊಂದು ರೂಮು, ಇದು ಹಳೇದು ಬಿಡ, ಹೆಂಗೆ ತಂಗೆ ಐತಿ ರೂಮು. ಇದೊಂದು ಹಿಂದೆ ನೋಡಿದ್ರೆ ಫುಲ್ ಅಡಿಕೆ ತೋಟ. ಯಾಕಂದರೆ ಮುಂಚೆ ಇದ್ದಿರಲಿಲ್ಲ, ಇದು ಗೋಡೆ ಇತ್ತು, ಇವಾಗ ಮಾಡಿಸಿದ ನಮ್ಮ ಮಾವ. ನವಗ್ರಹ ಪೂಜೆ ಮಾಡಿ ಪೂಜೆ ಮುಗಿದಿದೆ. ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ. ಭಗವಂತ ಅನುಗ್ರಹ ಇದೆ, ಸದಾ ಕಾಲ ಕೊಟ್ಟಿರೋ ಭಗವಂತ ಅಂತೇಳಿ ನಾವು ನಮ್ಮ ಪೂಜೆಯಲ್ಲಿ ಏನೇ ತಪ್ಪುಗಳು, ಲೋಪದೋಷಗಳು ಕಡಿಮೆ ಬಂದಿದ್ರೆ ಭಗವಂತ ಕ್ಷಮಿಸ್ಬಿಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ಮಂತ್ರ ತಂತ್ರ ಧ್ಯಾನ ನಿಯಮ ಸ್ವರ ಆವರಣ ಲೋಪದೋಷ ಪ್ರಾಶಿತಾರ್ಥಮ್ಮ ನಾಮತ್ರಯ ಮಂತ್ರ ದರ್ಶೆ ಮಸ್ತಾನ್ಮ ಅನಂತಾನ್ಮ ಗೋವಿಂದಾನ್ಮ ಹೇಳ್ದಾಗಿ ಓಂ ಅಷ್ಟ ಓಂ ಅದ ಮಧ್ಯ ಮಂತ್ರ ತಂತ್ರ ಧ್ಯಾನ ನಿಯಮ ಸ್ವರ ಆವರಣ ಲೋಪದೋಷ ಪ್ರಾಶಿತಾರ್ಥಂ ನಾಮತ್ರಯ ಮಂತ್ರ ದರ್ಶೆ ಅಷ್ಟಾನ್ಮ ಅನಂತಾನ್ಮ ಗೋವಿಂದಾನ್ಮ ಅಷ್ಟಾನ್ಮ ಅನಂತಾನ್ಮ ಗೋವಿಂದಾನ್ಮ ಅಷ್ಟಾನ್ಮ ಅನಂತಾನ್ಮ ಗೋವಿಂದಾನ್ಮ ಅಷ್ಟಾನ್ಮ ಅಂತ ನಮಗೆ ಪ್ರಿಯವಾರನ್ನ ರಕ್ಷತೆ ಕೊಡಿ. ಮೋಸ ನೀರು ಹಾಕಿ ಕಾಯೇನ ವಾಚ ಮನಸೇಂದ್ರಿಯರ್ವ ಅಧ್ಯಾತ್ಮಾವಾತ ಪ್ರಕೃತಿಯ ಸ್ವಭಾವಾತ್ ಕರೋಮಿ ವಿದ್ಯಾಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.
ಮಾಂಗಲ್ಯಕ್ಕೆ ಅರಿಶಿನ ಮಾಡಿ ಫಸ್ಟ್ ಅರಿಶಿನ ಇಟ್ಕೊಳ್ಳಿ ಆಮೇಲೆ ಹ್ಞೂ ಎಲ್ಲ ಬಂದೇ ಇರಲ್ಲಿದ್ದ ಅಲ್ಲ ಅವ್ರು ಇಡ್ತಾರೆ ಮಾಂಗಲ್ಯಕ್ಕೆ ಫಸ್ಟ್ ಅರಿಶಿನ ಆಮೇಲೆ ನಮ್ಮ ಅಜ್ಜಿ ಹೇಳಜ್ಜಿ ಇವ್ರು ನಮ್ಮ ಅಜ್ಜಿ ನಮ್ಮ ಜಯಮ್ಮ ಅಲ್ಲಿ ನಮ್ಮ ಮಂಜಣ್ಣ ಡಿ ಸಿ ಮಂಜಣ್ಣ ಅಂತ ಕರೀತಾರೆ. ಅವಾಗ ನೋಡಿದ್ರೆ ಅನಿಸುತ್ತೆ ಅಜ್ಜಿ ಅಕ್ಕಿ ಕೇಳ್ಕೊಟ್ರು ಒಳ್ಳೇದಾಗಲಿ ಅಂತ ಒಳಗೆ ಹಾಕೊಂಡು ಕೈ ಮುಟ್ಕೊಂಡು ಇಟ್ಕೊಂಡೆ. ವ್ಲಾಗ್ ಮಾಡ್ತಿದ್ದೀನಿ ನಾನು ವ್ಲಾಗ್ ಮಾಡ್ತಿದ್ದೀನಿ ತಡಿಯಮ್ಮ ಫೋಟೋ ಗೊತ್ತಿಲ್ಲ ಕಣ ನಮ್ಮ ತಾಯಿ ಸತ್ತೋಗುವೆ ನಾನು ಇನ್ನು ಚಿಕ್ಕ ಹುಡುಗ. ನಮ್ಮ ಅಳಿಯ ನಮ್ಮ ಮಾವ ಏನೋ ಅಡುಗೆ ಕೆಲಸ ಹೆಲ್ಪ್ ಮಾಡ್ತಿದ್ದಂಗೆ ಅದನ್ನೇ ಅಲ್ಲಿಗೆ ಬನ್ನಿ ಫಸ್ಟ್ ಅಡುಗೆದ್ರಲ್ಲಿ ನಾನು ನಮ್ಮ ಮಾವ ಬಂದು ಅವಾಗೆಲ್ಲ ಚಿಕನ್ ಎಲ್ಲ ಉಂಡೆ ಕೊಳ್ಳಿನೇ ಸುಟ್ಟು ತಿಂದ್ಬಿಡ್ತಿದ್ವಿ. ಏನಮ್ಮ ನೀನೇ ಬಟ್ಟಾಗಿದೆಯಾ? ಅಣ್ಣಂಗೆ ಒಂಚೂರು ಹಂಗೆ ಎಲ್ಪು ಹಾಂ ಎಲ್ಪು ಮಾಡಿ ಅದೇನಿದು ಪುಳಿಯೋಗರೆ ಗೊಜ್ಜು ಮಾವ ಅವಾಗವಾಗ ಎಂತ ಸಮಾಜ ಸೇವೆ ಮಾಡ್ತಿರ್ತಾರೆ. ಹೊಸದಾಗಿ ಎಂಟ್ರಿ ಕೊಡ್ತಿದೀವಿ, ರೆಗ್ಯುಲರ್ ಕೊಡ್ತೀವಿ. ರೆಗ್ಯುಲರ್ ಅಂದ್ರೆ ಹೇಳ್ಬಾರ್ದು, ಪ್ರತಿ ವಿಡಿಯೋದಲ್ಲೂ ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ ಇನ್ನು ಏನು ಬೇಕಣ್ಣ? ಇದು ತರಲಿಲ್ವೇ? ಇಲ್ಲ ಬೇಕು. ಅವಾಗ ಬಿಟ್ಟಿದ್ದಲ್ಲ ಬೇಜಾರಾಗ್ಬಿಟ್ಟಿದ್ದಲ್ಲ. ಚೆನ್ನಾಗಿ ಪುಳಿಯೋಗರೆ ರೆಡಿ ಆಗ್ತೈತೆ, ಟೇಬಲ್ ಎಲ್ಲ ಹಾಕೈತೆ. ಇದು ಏನು ಇಟ್ಕಂತೀಯ? ನೀನು ಮಾಡ್ತೀಯ ವ್ಲಾಗ್? ಇದು ಮಾಡ್ತೀಯ? ಬಾ ನನ್ನ ಜೊತೆಗೆ ಫುಲ್ ವಿಡಿಯೋದಾಗ ಇರ್ತೀಯ. ಹಿಂಗ ಒಳಗೆ ಬನ್ನಿ ಫಸ್ಟ್. ನಮ್ಮ ಮಾವ ಅಲ್ಲೇ ನಿಂತಿದ್ದಾನೆ. ನಮ್ಮ ಮಾವ ಅವರೇ ಬಾಗಿಲಲ್ಲಿ ಇದ್ದಾರಲ್ಲ ಅವರು. ಇವರೇ ಕಟ್ಸಿರೋದು ನಮ್ಮ ಮಾವ ಶಿವಕುಮಾರ್. ಫೋಟೋಗ್ರಾಫರ್ ನಮ್ಮ ಅಣ್ಣನೇ ಅವರು. ನಮ್ಮ ಕರ್ಬಸಮ್ಮ ಅಂತೇಳಿ. ಇದು ನಮ್ಮ ಉಮಾದೇವಿ ಗ್ರ್ಯಾಂಡ್ ಮದರ್. ನಾನು ತೆಗಿತಿಲ್ಲ, ಸಾಕಾಗಿಲ್ಲ. ಅಲ್ಲಾಡಿಸ್ಬೇಡ ಎಲ್ಲ ನಮ್ಮಮ್ಮರು. ನಮ್ಮ ಅತ್ತೆ, ಇದು ನಮ್ಮಮ್ಮ, ಇದು ನಮ್ಮಮ್ಮ. ಇಲ್ಲೇ ಬೇಡ ವಿಡಿಯೋ. ಇದು ನಮ್ಮ ಅಕ್ಕ. ಪಾಯಸ ತೋರಿಸ್ತೇವೆ. ಅದೇ ಪಾಯಸ ಅಲ್ಲ ಅದು. ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮಮ್ಮನ. ಹಾಯ್ ಫ್ರೆಂಡ್ಸ್, ಇದು ನಮ್ಮಮ್ಮ. ತೆಗಿಯಮ್ಮ ದೇವ್ರ ಮಕ್ಕ
ಡಬ್ಬಿಂಗ್ ಮಾಡ್ತೀನಿ. ಇದು ನಮ್ಮ ಭಾಗ್ಯಮ್ಮ. ಹಾಯ್ ಹೇಳಮ್ಮ. ಪೂಜಕ್ಕೆ ನೋಡ್ತಾಳೆ. ಸೂಪರ್ ಕಟ್ಸ ಮನೆ ಎಷ್ಟು ಹಾಯ್ ಜೊತೆಗೆ ಹೋಗಮ್ಮ ಹೆಂಗೆ ಹೇಳಿ. ಯಾಕ ಕಣ್ಣು ಹಚ್ಕೊಂತೀಯ ಅಳ್ತಿದ್ಯಾ ಕಾರಿ? ನಮಸ್ತೆ, ಚೆನ್ನಾಗಿದ್ದೀರಾ ಏನ್ ಮಾಡ್ತಿದ್ಯೋ? ವಿಡಿಯೋ ಯೂಟ್ಯೂಬ್ ಹಂಗ್ ಮಾಡ್ಬೇಡಪ್ಪ. ತಾತ ಯೂಟ್ಯೂಬ್ ಬರ್ತದ ನೋಡು. ನೀನೇ ಬರ್ತೀಯ. ಇಲ್ಲ ಇಲ್ಲ ಇವನು ನನ್ನ ಹಳೆಯನೇ ಬಂದಿರ್ತೇನೆ. ಇಲ್ಲ ಇಲ್ಲ ಇವ್ರು ನಮ್ಮಣ್ಣ ಮಂಜು ಅಂತೇಳಿ ಹೊಸ ಪರಿಚಯ ವೀಡಿಯೋಗೆ ವ್ಲಾಗ್ಸ್. ಇವಳು ಗೊತ್ತಲ್ಲ, ನನ್ನ ದುಶ್ಮನ್ ಪಾರ್ಟಿ, ಮೈ ಸಿಸ್ಟರ್. ಸದ್ಯ ಇವಾಗ ಫೋಟೋ ತೆಗಿಯೋಕ್ಕೆ ಯಾರಿಲ್ಲ ಅಂತೇಳಿ ನನ್ನ ಕರೆದ್ರು. ನನಗೆ ಅಲ್ಪ ಸ್ವಲ್ಪ ಬರ್ತಿತ್ತಲ್ಲ, ನಾವೇ ಹೋಗಿ ಹಿಡಿದ್ವಿ. ಇವಾಗ ಇವರೇ ನೋಡ್ರಿ ನಮ್ಮ ತಾತ, ಲೆಜೆಂಡ್ ಅಂತಲೇ ಹೇಳ್ಬೋದು. ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತು. ಅಲ್ಲ ಚಾಕ್ಲೇಟ್ಗೆ ಆದ್ರೆ ಗೊತ್ತಲ್ಲ, ಅಲ್ಲ 10 ರೂಪಾಯಿ ಆದ್ರೆ ಕುಯ್ಯಿ ಅಂತಾರೆ. ಚಾಕ್ಲೇಟ್ ಇಸ್ಕೊಂಡ್ರೆ ಹೇಳ್ತಾರೆ. ಫೋಟೋ ಅಂದ್ರೆ ಬಲೂಚು ಗ್ಯಾಸ್ ಸಖತ್ತು ಫೋಟೋ. ನನಗೆ ಎಲ್ಲದಕ್ಕಿಂತ ಇಷ್ಟ ಇದು ಈ ಕಿಚನ್, ಓಪನ್ ಕಿಚನ್ ಸಖತ್ ಇಷ್ಟ. ನಾನು ಇದೇ ಥರ ಮಾಡಿಸ್ತು. ನಮ್ಮ ಮಾವ ಟೇಸ್ಟು. ಫಸ್ಟ್ ನೀರು ಕುಡಿಯೋಣ ಬನ್ನಿ. ಯಾವಾಗಿದ್ದ ಮಾತಾಡಿ ಸಾಕಾಗ್ಬಿಟ್ಟೈತಿ. ಸಾಂಗ್ ಇರೋದ್ರಿಂದ ಭಾರಿ ಎಡ್ಬಿಟ್ಟಾಗ್ಬಿಡ್ತು ನನಗೆ. ಮಾತಾಡೋಕ್ಕಾಗ್ತಿರಲಿಲ್ಲ, ಏನಿಲ್ಲ. ಹೊರಗಡೆ ಎಲ್ಲ ಕುತ್ಕೊಂಡಿದ್ರು. ಅಮ್ಮಯ್ಯರು, ಅಜ್ಜಿ ಎಲ್ಲರೂ ಇದ್ದರು. ಚೆನ್ನಾಗಿತ್ತು ಅಂತ. ಫಂಕ್ಷನ್ ಬಂತಂದರೆ ಎಲ್ಲರೂ ಹಿಂಗೆ ಸೇರ್ಕೊಂತೀವಿ. ತೋಟದಲ್ಲೇ ಇದು ಮನೆ, ಸಖತ್ತಾಗಿರುತ್ತೆ. ಇದು ನಮ್ಮದು ವಿತ್ 9-10 ನಮ್ಮ ಮಾವರ ಜೊತೆಗೆ, ನಮ್ಮ ಅಕ್ಕ ನಮ್ಮ ಮಾವರ ಜೊತೆಗೆ. ನಮ್ಮ ಮಾವ ಫುಲ್ ಫೀಲಿಂಗ್ ಆಗ್ಬಿಟ್ಟಿದ್ದ ಯಾಕು ಅವ್ರ ತಂಗಿಯರ ಹತ್ರ. ರೈಸ್ ಹೋಗ್ಲಿ, ಸಾಂಬಾರಿಂದ ಸಾಂಬಾರು ಎಲ್ಲ ಇಡ್ಕೋಬೇಕು. ಬಾರ ಬುದ್ಧಿ ಅನ್ನ ಹಾಕು, ಸಾಂಬಾರು ಹಾಕು. ಅಜ್ಜಿ ಹೊಟ್ಟೆ ಊಟ ಮಾಡಿದ್ವಿ.
ವೈಟ್ ರೈಸ್ ಖಾಲಿ ಸೈಡಿಗೆ ಅಂತ ಹೇಳ್ರಿ. ಸಾಕಾ ರೈಸ್ ಅಲ್ಲಿ ಸಾಂಬಾರು ಹೋಗ್ತೈತಿ ನಾವು. ಏನ್ ಬೇಕು ಮಮ್ಮ? ಏನ್ ಬೇಕು? ಏನು ಬೇಡ ಇದು ಫೋಟೋ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಹೊಡಿತೈತಿ ಅವಾಗಿದ್ದ. ಬಂದೈತೆ ಹೇಳ ಅಲ್ಲೇ. ಎಲ್ಲಾರ ಮುಂದೆನೂ ಪೆದ್ದಾಗಿ ಮಾತಾಬೇಡಿ. ಆಯ್ತು ಅಂದ್ರೆ ಕೋಪ ಬಂದ ಹೊರಗೆ ಅಂತ ಕೂತಿರಿ. ಆಯ್ತು ಅಂದ್ರೆ ನಮ್ಮ ಯಜಮಾನ್ರು ಕೋಪಿಷ್ಟು ಅಂತ ಅವ್ರಿಗೆ ಹೇಳ್ತೀನಿ. ಅರ್ಥ ಆಯ್ತಾ? ಆಯ್ತು ಅಂದ್ರೆ ಈ ಅಂದ್ರೆ ಬಂದ್ರೆ ಎಲ್ಲ ಗಾಡಿಲೇ ಬಿಟ್ಬಿಡಿ. ಎಲ್ಲಾರ ಮುಂದೆನೂ ಧೈರ್ಯವಾಗಿ ಹೋಗೆ ಬಾರೆ ಅಂತ ನನ್ ಕರೀರಿ. ಆಯ್ತು ಅಂದ್ರೆ ಒತ್ತಿರಿ ಎಲ್ಲ ಬೆಲ್ ಐಕನ್ನ ತಿಮ್ಮಜ್ಜ ನೋ ವೇ ಚಾನ್ಸೇ ಇಲ್ಲ. ನೋ ವೇ. ಏ ಸುಮ್ಮನಿರಪ್ಪ, ನಮ್ಮ ಹಳ್ಳಿಯಲ್ಲಿ ಮಾನ ಮರಿದೇ ಹೋಗುತ್ತೆ. ಐ ಆಮ್ ದ ಯೂಟ್ಯೂಬ್ ಚಾನಲ್. ಬರ್ಲಿ ನಮ್ಮ ಮಾವಂಗೆ ಸ್ವಲ್ಪ ಕ್ರಿಸ್ತ ಪೂಜೆ ಕೂರ್ಸ್ಕೊಂಡು ಅದಕ್ಕೆ ಹೋಗಿ ಮಲಿಕೆ ಬಿಡು ಮಮ್ಮ, ರೆಸ್ಟ್ ಮಾಡು. ಏನ್ ಹತ್ಬೇಕು? ಹಾ ತಿನ್ನಮ್ಮ. ಅದೇ ಹೇಳ್ಬೇಕು, ಅದೇ ಕಂಟೆಂಟ್. ಹೇಳ ವೈಟ್ ರೈಸ್ ಅಂತ ತಾಬರಪ್ಪ. ಸಾಂಬಾರ್ ಅಂತ ಹಾಕಪ್ಪ ರೈಸ್ ನಮ್ಮ ಮಾವಂಗೆ. ಒಟ್ಟು ಹಾಕ, ಗೊಬ್ಬರ ಹಾಕು. ನೀನೇ ಹೋಗಪ್ಪ. ಎಂಡ್ ಮಾಡೋ ಟೈಮ್ ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಈ ಚಿಕ್ಕ ಚಿಕ್ಕ ಕಲಾವಿದರು ಬೆಳೆಸಿ.